ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಸ್ಪರ್ಧಾ ವಿಜೇತ ನವೆಂಬರ್ ತಿಂಗಳಿನ ಎರಡನೇ ವಿಡಿಯೋ ಇದಾಗಿರ್ತದೆ. ನಾನು ಮೊದಲನೇದಾಗಿ ಡಿಸೆಂಬರ್ 1ನೇ ಪಾರ್ಟ್, ಡಿಸೆಂಬರ್ 2 ಪಾರ್ಟ್, ಅದೇ ರೀತಿ ನವೆಂಬರ್ 1ನೇ ಪಾರ್ಟ್, ನವೆಂಬರ್ 2 ಪಾರ್ಟ್ ಇದಾಗಿರ್ತದೆ. ಇವತ್ತಿನ ವಿಡಿಯೋ ನವೆಂಬರ್ 2ನೇ ಭಾಗ ಸ್ಪರ್ಧಾ ವಿಜೇತದಿಂದ ಆರಿಸಿಕೊಂಡಿದ್ದಾನೆ. ಇದು DR ಮತ್ತು ಸಿವಿಲ್ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಅಂತಹ ಕ್ವಶನ್ಗಳಾಗಿರ್ತಾವೆ ಸ್ನೇಹಿತರೆ. ನೋಡ್ರಿ, ಮೊದಲನೇದಾಗಿ ಯಾವ ಕ್ವಶನ್ ಅದ ಈ ಸ್ಪರ್ಧಾ ವಿಜೇತದಿಂದ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ಬಡ ಹಾಕೋತ ಹೋಗೋದು, ಬಡ ಓದ್ಕೊತ ಹೋಗೋದು, ಗಿರಿ ಹಾಕೋತ ಹೋಗ್ಬಿಡೋದು. ಯಾಕಂದ್ರೆ ಟೈಮ್ ಇಲ್ಲಲ್ಲ ಅದಕ್ಕೆ, ಯಾಕಂದ್ರೆ ಎಕ್ಸಾಮ್ ಐತ್ರಿ ಮುಂದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಮೇರಿ ಮಾಟಿ ಮೇರಿ ದೇಶ್ ಅಭಿಯಾನದ ಅಮೃತ ಕಳಸ ಯಾತ್ರೆಯ ಸಮಾರೋಪ ಸಮಾರಂಭ ನಡೆಯಿತು. ಹೌದಲ್ಲ, ಇದಂಥದ್ದೊಂದು ಸಮಾರಂಭ ನಡೆದದ. ಅದೇ ರೀತಿ ಈ ಒಂದು ಮೇರಿ ಮಾಟಿ ಮೇರಾ ದೇಶ್ ಅಭಿಯಾನದ ಮುಖ್ಯ ಉದ್ದೇಶ ಏನಾಗಿತ್ತು? ಈ ಒಂದು ಅಭಿಯಾನ ಮಾಡಿರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಅಭಿಯಾನ ಮಾಡಿದಾರಲ್ಲ, ಇದರ ಮುಖ್ಯ ಉದ್ದೇಶ ಏನಾಗೈತೆ ನೋಡೋಣ. ಏನಾಯ್ತು ನೋಡ್ರಿ, ಫಸ್ಟ್ ಲೈನ್ದಾಗ ಕೊಟ್ಟಿದ್ದಾರೆ, ಅಮೃತ ಕಳಶ ಯಾತ್ರೆಯ ಸಮಾರೋಪ ಸಮಾರಂಭ ಮತ್ತು ಮೇರಾ ಯುವ ಭಾರತ್ ಸಂಘಟನೆಯ ಚಾಲನೆ ನೀಡಿದ್ದಾರೆ. ಈ ಒಂದು ಸಮಯದಲ್ಲಿ ಎಲ್ಲಿ ನಡೀತದೆ, ಫಸ್ಟ್ ಎಲ್ಲಿ ನಡೀತೈತೆ ನೋಡ್ಕೊಂಡು ಇದನ್ನು. ಇದು ಎಲ್ಲಿ ನಡೀತದೆ ಅಂದ್ರೆ ದೆಹಲಿಯ ಕರ್ತವ್ಯ ಪಥದಲ್ಲಿ. ಕ್ವಶನ್ದಾಗೂ ಅದ, ದೆಹಲಿಯ ಕರ್ತವ್ಯ ಪಥದಲ್ಲಿ. ಸೊ ಮೇರಿ ಮಾಟಿ ಮೇರಾ ದೇಶ್, ನನ್ನ ಮಣ್ಣು ನನ್ನ ದೇಶ ಅಭಿಯಾನ ನಡೆದದ. ಈ ಅಭಿಯಾನದ ಉದ್ದೇಶ ಏನಾಗಿದೆ ಅಂತ ಡೈರೆಕ್ಟ್ ನೋಡ್ಕೊತ ಹೋದ್ರೆ ನೋಡ್ರಿ, ಮೇರಿ ಮಾಟಿ ಮೇರಿ ದೇಶ್ ಅಭಿಯಾನದ ಮಾಹಿತಿ ಏನೈತಂದ್ರೆ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ವೀರರು ಮತ್ತು ವೀರಾಂಗನೆಯರು, ಅದು ಇಂಪಾರ್ಟೆಂಟ್ ರೀ, ವೀರರಷ್ಟ ವೀರಾಂಗನೆಯರು ಕೂಡ ಸಲ್ಲಿಸಿದ ಅಭಿಯಾನವಾಗಿದ್ದು, ಅವರಿಗೆ ನೆನಪು ಮಾಡ್ಕೊಂತ ಒಂದು ಅಭಿಮಾನವಾಗಿದ್ದು, ದೇಶದ ವಿವಿಧ ಮೂಲೆಗಳಲ್ಲಿ, ದೇಶದ ಎಲ್ಲೆಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಒಂದು ಜೀವನ ಅರ್ಪಣೆ ಮಾಡಿದಾರಲ್ಲ, ಅವರ ಎಲ್ಲೆಲ್ಲಿ ಇರ್ತಾರಲ್ಲ ವಿವಿಧ ದೇಶದ ಮೂಲೆಗಳಲ್ಲಿ ಹೋಗಿ ಅವರ ಮಣ್ಣನ್ನು ತಂದು ಆ ಜಾಗದಿಂದ ಮಣ್ಣನ್ನು ತಂದು ಸಂಗ್ರಹಿಸಿ ನವದೆಹಲಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಮೃತ ವಾಟಿಕೆಗೆ ಸೇರಿಸುವ ಅಭಿಯಾನ ಇದಾಗಿತ್ತು. ಸೊ ದೇಶದಲ್ಲಿ ಭಾರತ ಕಂಡ ದೇಶದ ಸ್ವಾತಂತ್ರ್ಯ ವೀರರು ಏನದಾರಲ್ಲ, ಸೊ ವೀರಾಂಗನೆಯರು ಮತ್ತು ವೀರರು ಅವರಲ್ಲಿ ಎಲ್ಲೆಲ್ಲಿ ಇದಾರೋ ಅಲ್ಲಿ ಎಲ್ಲ ಒಂದೊಂದು ಮಣ್ಣು ತೊಗೊಂಡ್ಬಂದು ಇದನ್ನು ಸಂಗ್ರಹಣೆ ಮಾಡುವ ಒಂದು ಅಭಿಯಾನ ಇದಾಗಿತ್ತು ಅಲ್ಲ. ಎಷ್ಟು ಚೆನ್ನಾಗಿತ್ತಲ್ಲ ಇದು ಅಭಿಯಾನ ರೀ. ನೋಡ್ರಿ, ದೇಶಕ್ಕೋಸ್ಕರ ಈ ಥರ ಏನಾದೊಂದು ಕೊಟ್ಟರೆ ದೇಶ ನಮಗೆ ಈ ರೀತಿ ಕೊಡ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಶ್ವದ ಮೊಟ್ಟ ಮೊದಲ ಚುಚ್ಚುಮದ್ದು ರೂಪದ ಪುರುಷ ಗರ್ಭ ನಿರೋಧಕ ಪ್ರಯೋಗವನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ? ಇಂಥದ್ದೊಂದು ಬಂದೈತಿ. ಆದರೆ ಯಾವ ದೇಶ, ಅದೇ ಯಾವ ಒಂದು ಸಂಸ್ಥೆ ಯಶಸ್ವಿಗೊಳಿಸೈತಿ ನೋಡ್ರಿ. ಮೊದಲೈತಿ ವಿಶ್ವದ ಮೊದಲ ಪುರುಷರ ಗರ್ಭ ನಿರೋಧಕ ಇಂಜೆಕ್ಷನ್ ಪ್ರಯೋಗ ICMR ಏನು ಮಾಡಿದಪ್ಪ, ಇದೊಂದು ಪೂರ್ಣಗೊಳಿಸೈತ್ರಿ. ಈ ಒಂದು ಚುಚ್ಚುಮದ್ದು ರೂಪದಲ್ಲಿ ಪುರುಷರ ಗರ್ಭ ನಿರೋಧಕ ಪ್ರಯೋಗವನ್ನು ಭಾರತೀಯ ವೈದಿಕ ಸಂಶೋಧನಾ ಮಂಡಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ವಿಶ್ವದ ಮೊದಲ ಚುಚ್ಚುಮದ್ದು ರೂಪದ ಪುರುಷರ ಗರ್ಭ ನಿರೋಧಕ ಯಶಸ್ವಿಯಾಗಿ ಪೂರ್ಣಗೊಳಿಸಿದಂತಹ ಸಂಸ್ಥೆ ICMR ರೀ. ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಅಂದ್ರೆ ಇಂಥ ಒಂದು ಚುಚ್ಚುಮದ್ದನ್ನು 1970ರಲ್ಲಿ ಅಂದಿನ IIT ಖರಗ್ಪುರದ ಡಾಕ್ಟರ್ ಆದಂತಹ ಸುಜೋಷ್ ಕುಮಾರ್ ಗುಹಾ ಅವರು ಅಭಿವೃದ್ಧಿಪಡಿಸಿದ್ರು ಇದನ್ನು. ಆದ್ರೆ ಇದೇನಾತಪ್ಪ ಅಂತಂದ್ರೆ 3 ಹಂತದ ಪರೀಕ್ಷೆಗಳಲ್ಲಿ ಪೂರ್ಣಗೊಳಿಸಲು ಇಷ್ಟು ಸಮಯ ಬೇಕಾಗಿತ್ತು. 3 ಹಂತದಾಗಿ ಪರೀಕ್ಷೆ ಮಾಡಿದ್ರಲ್ಲ, ಇಷ್ಟು ಸಮಯ ಬೇಕಾದ್ರೆ ಅದಕ್ಕೆ. ICMR ಸಂಸ್ಥೆಯು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತದೆ. ICMR ಎದರ ಒಳಗೆ ಒಂದು ಕಾರ್ಯನಿರ್ವಹಿಸ್ತತಿ, ಕೆಲಸ ಮಾಡುತ್ತೆ ಅಂದ್ರೆ ಕೇಂದ್ರ ಆರೋಗ್ಯ, ಇಂಪಾರ್ಟೆಂಟ್ ರೀ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಕೆಲಸ ಮಾಡ್ತೈತಿ. ಕೇಂದ್ರ ಕಚೇರಿ ಎಲ್ಲಿದೆ? ಡೈರೆಕ್ಟ್ ಕೇಂದ್ರ ನವದೆಹಲಿ. ನೋಡ್ರಿ, ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. ಸಿಂಪಲ್ ಕೊಟ್ಟೈತೆ. ಇದು ಜಗತ್ತಿನ ಅತಿ ಹಳೆಯ ವೈದ್ಯಕೀಯ ಸಂಶೋಧನಾ ಘಟಕವಾಗಿದೆ. ದೇಶದ್ದಲ್ಲ, ಜಗತ್ತಿನ ಅತಿ ಹಳೆಯ ಸಂಶೋಧನಾ ಘಟಕ ಈ ಒಂದು ICMR ಆಗಿರ್ತದೆ ಸ್ನೇಹಿತರೆ, ಗೊತ್ತಿರಬೇಕದು. ಎಕ್ಸಾಮ್ದಾಗ ಡೈರೆಕ್ಟ್ ಕೇಳುವಂಥ ಸಂಭವ ಅದ. ನೆಕ್ಸ್ಟ್ ನೋಡ್ರಿ, ವಿಶ್ವದಲ್ಲಿ ಅತ್ಯಂತ ಕಲುಷಿತ ವಾಯು ಮಾಲಿನ್ಯ ಹೊಂದಿರುವ ನಗರವಾಗಿ ಯಾವ ನಗರವನ್ನು ಘೋಷಿಸಲಾಗಿದೆ? ವಿಶ್ವದಲ್ಲಿ ಅತ್ಯಂತ ಕಲುಷಿತ ನಗರವಾಗಿ ಯಾವುದನ್ನು ಹೊರಹೊಮ್ಮಿದ್ದಾರೆ ನೋಡ್ರಿ. ಯಾವುದಂದ್ರೆ ವಿಶ್ವದಲ್ಲಿ ಅತ್ಯಂತ ಕಲುಷಿತ ವಾಯು ಮಾಲಿನ್ಯ ಹೊಂದಿರುವ ನಗರ ನವದೆಹಲಿ. ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್, ಹೌದಲ್ರಿ? ಏನೈತೆ ಅದ್ರ ಬಗ್ಗೆ ನೋಡ್ರಿ. ಏನದ? ರಾಷ್ಟ್ರೀಯ ರಾಜಧಾನಿ ಆದಂತಹ ನವದೆಹಲಿಯಲ್ಲಿ ವಾಯು ಮಾಲಿನ್ಯ ಅತಿ ಗಂಭೀರ ಸ್ಥಿತಿಗೆ ತಲುಪಿದ್ದು, ವಿಶ್ವದಲ್ಲಿಯೇ ಅತ್ಯಂತ ಕೆಟ್ಟ ಹವಾಮಾನ ಹೊಂದಿರುವ ನಗರವಾಗಿ ದೆಹಲಿ ಮತ್ತು ಕುಖ್ಯಾತಿಗೆ ಗಳಿಸಿದೆ. ಅಂದ್ರೆ ಇದಕ್ಕಿಂತ ಮೊದಲು ಅದೇ ಇತ್ತಂತ ಅನ್ಕೋಬೋದಲ್ಲ. ಮತ್ತೊಮ್ಮೆ ಅಂದ್ರೆ ಇತ್ರಿ, ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಅದು ಅತ್ಯಂತ ಕಲುಷಿತ ವಾಯು ಮಾಲಿನ್ಯ ಹೊಂದಿದಂಥ ನಗರ ಆಗಿತ್ತು. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ 900ಕ್ಕೆ ತಲುಪಿದೆ. ನೋಡ್ರಿ,
900ಕ್ಕೆ ತಲುಪಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಏನಪ್ಪಾ ಅಂತಂದ್ರೆ ರಜೆ ಘೋಷಿಸಿದ್ದಾರೆ. ಅದೇ ರೀತಿ ದೆಹಲಿಯಲ್ಲಿ ನೋಡ್ರಿ, ದೆಹಲಿಯಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ರೀ. ಮತ್ತು ಈ ಪರಿ ಹವಾಮಾನ ಕಟ್ಟರೆ ಅಲ್ಲೇನು ಬದಕಾಗತ್ತೆ ಎಲ್ಲ ಜನಕ್ಕೆ, ಉಸಿರು ಕಟ್ಟು ಸತ್ತು ಬಿಡ್ತಾವೆ. ಹಂಗಾಗಿ ಏನು ಮಾಡ್ಯಾರು, ಈ ಒಂದು ಏನಪ್ಪಾ ಅಂತಂದ್ರೆ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾರು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ದೆಹಲಿ ಡೈರೆಕ್ಟ್ ನೋಡ್ರಿ ನಾವು. ಈ ದೆಹಲಿಯ ವಾಯು ಮಾಲಿನ್ಯಕ್ಕೆ ಕಾರಣ ಏನೈತಿ, ದೆಹಲಿ ನಗರಕ್ಕೆ ಎದಕ್ಕಪ್ಪ ಎಷ್ಟು ಈ ರೀತಿ ವಾಯು ಮಾಲಿನ್ಯ ಆಗತ್ತೈತೆ ಅಂದ್ರೆ ನೋಡ್ರಿ, ಇಲ್ಲಿ ಪಂಜಾಬ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಸೇರಿದಂತೆ ದೆಹಲಿಗೆ ಹೊಂದಿಕೊಂಡಂಥ ರಾಜ್ಯಗಳು ಕೃಷಿ ತ್ಯಾಜ್ಯಗಳು ಸುಡುವಿಕೆ ಹೆಚ್ಚಳದಿಂದ ಈ ಒಂದು ವಾಯು ಮಾಲಿನ್ಯ ಆಗೈತಿ. ಇದ್ರಾಗ ನೀವು ಸಿಂಪಲ್ ಆಗಿ ನೋಡ್ಕೊರಿ, ಈಗ ಪಂಜಾಬ್ ರೀ ಗೋಧಿ ಹೆಚ್ಚು ಬೆಳಿತೀವಲ್ಲ ಇಲ್ಲಿ, ಸೊ ಸಾಂದ್ರತೆಯೊಳಗೆ ಹೆಚ್ಚತಿ ಪಂಜಾಬ್. ಅದೇ ರೀತಿ ಹರಿಯಾಣ ಆಗಲಿ, ಅದೇ ರೀತಿ ಉತ್ತರ ಪ್ರದೇಶ ರೀ ಅತಿ ಹೆಚ್ಚು ಗೋಧಿಯನ್ನು ಬರ್ತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ ಹೌದಲ್ರಿ. ಪಂಜಾಬಿನ ನೋಡಿ ಗೋಧಿ ಹಾಕನಿಜ ಪಂಜಾಬ್. ಹಂಗಾರ ಈ ಗೋಧಿ ಬೆಳೆಯಲಿ ಮತ್ತು ಏನೇನೋ ಬೆಳೆದಂತಹ ಒಂದು ಬೆಳೆಯನ್ನು ಇವರು ಸುಡುವಿಕೆಯಿಂದ ಈ ತ್ಯಾಜ್ಯವನ್ನು ಕೃಷಿ ತ್ಯಾಜ್ಯವನ್ನು ಸುಡುತ್ತಾರಲ್ಲ, ಆ ಸುಡಿದ ಮೇಲೆ ವಾತಾವರಣ ಇಮಿಡಿಯೇಟ್ಲಿ ಹಾಳಾಗಬೇಕಲ್ಲ. ಹಾಳಾತಂದ್ರೆ ದೆಹಲಿ ನಗರ ಬಂದಿರ್ತೈತಿ, ಅಲ್ಲಿಪ್ಪ ಮಂಜ್ ಇರ್ತೈತಿ, ಎಲ್ಲ ಕೂಡಿಕೆಸಿಂದ ಏನಾಕೈತಪ್ಪ ಅಂದ್ರೆ ಈ ಒಂದು ದೆಹಲಿ ನಗರ ಫುಲ್ ವಾತಾವರಣ ಹದಿಟ್ಟು ಹೋಗಿಬಿಡುತ್ತೆ ಅಂತ ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ನೋಡ್ರಿ, ಛತ್ರಪತಿ ಶಿವಾಜಿ ಮಹಾರಾಜರವರ ಬಳಸುತ್ತಿದ್ದಂಥ ಹುಲಿಯ ಉಗುರಿನ ಮಾದರಿಯ ಆಯುಧ ವ್ಯಾಘ್ರನಕ ಬಲಿಯಾದಂತಹ ಅಫ್ಜಲ್ ಖಾನ್ ಯಾವ ಶಾಹಿ ಸುಲ್ತಾನಕ್ಕೆ ಸೇರಿದವರು? ಇದೊಂದು ಲಾಸ್ಟ್ ಟೈಮ್ PC ಎಕ್ಸಾಮ್ ಕ್ವಶನ್ ಆಗೈತಿ. ನಾವು ದೆಹಲಿ ಏನಪ್ಪಾ ಅಂತಂದ್ರೆ ದಕ್ಕನಿನ ಸುಲ್ತಾನರ ಬಗ್ಗೆ ಎಲ್ಲ ಓದಿರ್ತೀವಿ, ಶಿವಾಜಿ ಮಹಾರಾಜರ ಬಗ್ಗೆನೂ ಎಲ್ಲ ಓದಿರ್ತೀವಿ. ಆದರೆ ಏನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರೆ ಅವಾಗ ಇದೇ ಥರನೇ ಕೇಳಿದ್ರಿ, ಛತ್ರಪತಿ ಶಿವಾಜಿ ಮಹಾರಾಜವರು ಬಸದಂತಹ ವ್ಯಾಘ್ರನಕ ಹೌದಲ್ರಿ, ವ್ಯಾಘ್ರನಕ ಬಸ್ತಿದ್ರು. ಹಾಗಾದ್ರೆ ಈ ವ್ಯಾಘ್ರನಕದಿಂದ ಬಲಿಯಾದಂಥವ್ರು ಯಾರ? ಅಫ್ಜಲ್ ಖಾನ್. ಈ ಅಫ್ಜಲ್ ಖಾನ್ ಶಾಹಿ ಸುಲ್ತಾನವರು, ದಕ್ಕನಿನ ಶಾಹಿ ಸುಲ್ತಾನದವರು. ಆದ್ರೆ ಅದೇ ಯಾವ ಶಾಹಿ ಸುಲ್ತಾನರು ಅಂದ್ರೆ 4 ಜನ ಬರ್ತಾರಲ್ಲ, ಅದ್ರೊಳಗೆ ಯಾರಪ್ಪ ನೋಡ್ರಿ ಹೇಳ್ತಾನೆ ಇಲ್ಲಿ. ಬ್ರಿಟನ್ ಮ್ಯೂಸಿಯಂನಿಂದ ಭಾರತಕ್ಕೆ ಹಸ್ತಾಂತರವಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಾಘ್ರನಕ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದ್ರ ಸಲುವಾಗಿ ನಾ ಹಿಂಗೆ ತೊಗೊಂಡು ಬಂದಿದ್ದೀನಿ ಹೌದಲ್ಲ, ಹಿಸ್ಟ್ರಿ ಬೇಸ್ ಮ್ಯಾಗ ತೊಗೊಂಡು ಬಂದಿನಿ ಕ್ವಶನ್. ಆದರೆ ಇದು ಮ್ಯೂಸಿಯಮ್ದಾಗಿತ್ತು ಏನಪ್ಪಾ ಅಂದ್ರೆ ವ್ಯಾಘ್ರನಕ. ಇದನ್ನ ನಾವು ವಾಪಸ್ ಭಾರತಕ್ಕೆ ತರುವಂತಹ ನಿಟ್ಟಿನಾಗ ಇದೊಂದು ಸುದ್ದಿ ಒಳಗೈತಿ. ಫುಲ್ ನೋಡೋಣ ಏನಂತಿ. ಬ್ರಿಟನ್ ಮ್ಯೂಸಿಯಂನಿಂದ ಭಾರತಕ್ಕೆ ಹಸ್ತಾಂತರಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಾಘ್ರನಕ. ಇದನ್ನು ಕ್ಲಿಯರ್ ನೋಡ್ಕೊರಿ. ಛತ್ರಪತಿ ಶಿವಾಜಿ ಅವರ ಮಹಾರಾಜರು ತನ್ನ ಎದುರಾಳಿಯನ್ನು ಪಳಗಿಸಲು ಬಳಸುತ್ತಿದ್ದಂತಹ ಹುಲಿ ಉಗುರಿನ ಮಾದರಿಯ ಆಯುಧ ವ್ಯಾಘ್ರನಕ. ಹೌದ್ರಿ, ಕ್ಲಿಯರ್ ಆಗಿರ್ತದ. ಆದ್ರೆ ಏನ್ ಕೇಳ್ಯಾರಂದ್ರೆ ಈ ಹುಲಿ ಉಗುರಿನಿಂದ ಬಲಿಯಾದಂತಹ ಅಫ್ಜಲ್ ಖಾನ್ ಯಾವ ಒಂದು ಶಾಹಿ ಸುಲ್ತಾನಕ್ಕೆ ಸಂಬಂಧಪಟ್ಟಿದ್ದಾನೆ ಅಂತ ಇಲ್ಲಿ ಕ್ಲಿಯರ್ ಐತಿ ನೋಡ್ರಿ. ಏನಪ್ಪಾ ಅಂತಂದ್ರೆ ವಿಜಯಪುರದ ಆದಿಲ್ ಶಾಹಿ ಸಂತತಿಯ ಅಫ್ಜಲ್ ಖಾನನನ್ನು 1659 ನವೆಂಬರ್ 10ರಂದು ಏನಪ್ಪಾ ಅಂತಂದ್ರೆ ಶಿವಾಜಿ ಮಹಾರಾಜರವರು ಉಕ್ಕಿನಿಂದ ನಿರ್ಮಿತ ಆದಂತಹ ಈ ಒಂದು ಹುಲಿ ಉಗುರಿನ ಹೊಂದಿದಂತಹ ಒಂದು ಆಯುಧದಿಂದ ಏನ್ ಮಾಡ್ಯಾರ ಅಂದ್ರೆ ಹತ್ಯೆಗೈದರು. ಈಜಿ ಕ್ವಶನ್ ಆನ್ಸರ್ ಸಿಕ್ಬಿಡುತ್ತೆ ಇಲ್ಲಿ. ನಾವೇನು ಕ್ವಶನ್ ಅದ ಆನ್ಸರ್ ಸಿಕ್ಕೈತಿ. ಯಾರಂದ್ರೆ ವಿಜಯಪುರದ ಆದಿಲ್ ಶಾಹಿಗೆ ಸಂತತಿಗೆ ಸೇರಿದಂತಹ ಅಫ್ಜಲ್ ಖಾನರು. ಕ್ಲಿಯರ್ ರೀ. ಹಿಂಗೆ ಈ ರೀತಿನೂ ಕ್ವಶನ್ ಕೇಳ್ತಾರ. ನಾವು ಎಲ್ಲಿ ಹೋಗ್ಯಾವ ಅಂತ ಕೇಳಬಾರ್ದು ಅವನು, ಆದರೆ ಈ ರೀತಿ ಕೇಳ್ತಾವ. ನೆಕ್ಸ್ಟ್ ನೋಡ್ರಿ, ಭಾರತದ ಸೇನೆ ಇತ್ತೀಚೆಗೆ ಅಪಾಚೆ ಯುದ್ಧ ಹೆಲಿಕಾಪ್ಟರ್ ಸೇರ್ಪಡೆ ಮಾಡಿಕೊಳ್ಳಲು ಏನಪ್ಪಾ ಅಂತ ನಿರ್ಧರಿಸಿದ್ದು ಯಾವ ದೇಶದಿಂದ ಪಡೆದುಕೊಳ್ಳಲು ನಿರ್ಧರಿಸಿದೆ? ಇದಕ್ಕಿಂತ ಮುಂಚೆನೂ ಅದನ್ನಪ್ಪ ನಾವು ಆಮದು ಮಾಡ್ಕೋಬೇಕಂತ ನಿರ್ಧಾರ ಮಾಡಿದೀವಿ. ಆದರೆ ಇತ್ತೀಚೆಗೆ ಅದು ಸದ್ದಾಗೈತೆ ಅಂದ್ರೆ ಅದ್ರ ಬಗ್ಗೆ ಕ್ವಶನ್ ಬರುವಂಥ ಸಂಭವ ಇರ್ತಾವೆ. ಅದಕ್ಕೆ ನಾನು ಡೈರೆಕ್ಟ್ ಕ್ವಶನ್ ಹಾಕಿದ್ದೀನಿ. ಅಪಾಚೆ ನೋಡ್ರಿ, ಅಪಾಚೆ ಏನದ? ಭಾರತೀಯ ಸೇನೆಗೆ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಏನಪ್ಪಾ ಅಂದ್ರೆ ಸ್ವಾಗತ. ನೋಡ್ರಿ ಡೈರೆಕ್ಟ್ ಕ್ವಶನ್. ಭಾರತೀಯ ಸೇನೆಗೆ ಅಮೆರಿಕದ ಹಂಗಾರ ಅಪಾಚೆ ಎಂಬ ಒಂದು ಹೆಲಿಕಾಪ್ಟರ್ ಎಲ್ಲಿದಪ್ಪ ಅಂತಂದ್ರೆ ಅಮೆರಿಕದ ಅಂತ ಹೇಳ್ಬೋದು ನಿಮ್ಗೆ. ಅಮೆರಿಕದ ಭಾರಿ ಭದ್ರತೆಯ ವೈಶಿಷ್ಟ್ಯಗಳನ್ನು ಒಳಗೊಂಡಂತಹ ಅಪಾಚೆ ಯುದ್ಧ ಹೆಲಿಕಾಪ್ಟರ್ ಭಾರತೀಯ ಸೇನೆಯ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಪಡೆದುಕೊಳ್ಳಲಿದೆ. ಓಕೆ, ಕ್ಲಿಯರ್ ಆಯ್ತಲ್ಲ. ಯಾವ ಒಂದು ದೇಶದ ಅಂದ್ರೆ ಅಮೆರಿಕದ. ಅದೇ ರೀತಿ ಇದ್ರ ಬಗ್ಗೆ ಏನು ವಿಶೇಷತೆ ಅಂತಂದ್ರೆ ಏನು ವಿಶೇಷ ಅಂತ ನೋಡ್ರಿ, ಇಲ್ಲಿ ವಿಶೇಷತೆ. ಇದರಲ್ಲಿ 360 ಡಿಗ್ರಿಯ ಸಾಮರ್ಥ್ಯ ಅಗ್ನಿಸೂಚಕ ರೆಡಾರ್ಗಳಿದ್ದು ಹೆಲಿಕಾಪ್ಟರ್ನ ಎದುರಾಳಿಗಳಿಗೆ ಗುರಿಯಿಟ್ಟು ಇಡುವ ಸಾಮರ್ಥ್ಯ ಆಗೈತ್ರಿ ಇದು. ಎಟ್ ಎ ಟೈಮ್ ಏನಪ್ಪಾ ಅಂದ್ರೆ 1200 ಬಾರಿ ಶೂಟ್ ಮಾಡಬಲ್ಲಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. 1200 ಬಾರಿ ಶೂಟ್ ಮಾಡ್ತಕ್ಕಂತಹ ಒಂದು ಗನ್ ಸಾಮರ್ಥ್ಯನೂ ಕೂಡ ಇದು ಹೊಂದಿದ. ಯಾವುದು? ಈ ಅಪಾಚಿ ಎಂಬ ಒಂದು ಹೆಲಿಕಾಪ್ಟರ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಕೇಂದ್ರೀಯ ತನಿಖಾ ದಳ CBI ಜಂಟಿ ನಿರ್ದೇಶಕರಾಗಿ ನೇಮಕವಾದವರು ಯಾರು? ಇತ್ತೀಚೆಗೆ ಸುದ್ದಿಯಾಗ ಇದೆ ಹೌದಲ್ಲ, CBI ರೀ.
CBIನ ಜಂಟಿ ನಿರ್ದೇಶಕರಾಗಿ ಪ್ರವೀಣ್ ಮಧುಕರ್ ನೋಡ್ರಿ, ಪ್ರವೀಣ್ ಮಧುಕರ್ ಪವಾರ್ ಅವರು ನೇಮಕವಾಗಿದ್ದಾರೆ. ನೋಡ್ರಿ, CBIನ ಜಂಟಿ ನಿರ್ದೇಶಕರಾಗಿ ಪ್ರವೀಣ್ ಮಧುಕರ್ ಪವಾರ್ ಅವರು ನೇಮಕವಾಗಿದ್ದಾರೆ. ಇದೊಂದು ಸ್ವಲ್ಪ ಕ್ಲಿಯರ್ ಹೋದ್ರಿ, ಯಾಕಂದ್ರೆ ಜಂಟಿ ಅಂತ ಬಂದದ. ಸೊ ಈಗ ಮೊದಲಿದ್ದವರು ಜಂಟಿ ಯಾರು ಒಂದು ಕನ್ಫ್ಯೂಸ್ ಆಗ್ತದೆ. ಕರ್ನಾಟಕದ ಕೇಡರ 2023ನೇ ಬ್ಯಾಚ್ನ ಹಿರಿಯ IPS ಅಧಿಕಾರಿಯಾದಂತಹ ಪ್ರವೀಣ್ ಮಧುಕರ್ ಪವಾರ್ ಅವರು ಏನು ಮಾಡ್ಯಾರ ಅಂದ್ರೆ ಕೇಂದ್ರೀಯ ತನಿಖಾ ದಳ CBIಗೆ ಜಂಟಿ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ. ಓಕೆ, ನೆಕ್ಸ್ಟ್ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ಪ್ರವೀಣ್ ಸೂದ್ ಅವರು 2023 ಮೇನಲ್ಲಿ CBI ನಿರ್ದೇಶಕರಾಗಿ ನೇಮಕಗೊಂಡಿದ್ದರು. CBI ನಿರ್ದೇಶಕರಾಗಿ ಇವರು ನೇಮಕಗೊಂಡ್ರೆ ಇವರು ಜಂಟಿ ನಿರ್ದೇಶಕರಾಗಿ ಕೂಡ ಯಾರು ಬಂದ್ರಪ್ಪ ಅಂದ್ರೆ ಮಧುಕರ್ ಪವಾರ್ ಅವರು, ಈ ಪ್ರವೀಣ್ ಮಧುಕರ್ ಪವಾರ್ ಅವರು ಬಂದಿರ್ತಾರೆ. ಕ್ಲಿಯರ್ ಇರಬೇಕು. ಈ ಮೂಲಕ ಕರ್ನಾಟಕ ಕೇಡರ್ ಮತ್ತೊಬ್ಬ IPS ಅಧಿಕಾರಿಗೆ ದೇಶದ ಪ್ರಮುಖ ತನಿಖಾ ಸಂಸ್ಥೆಯಲ್ಲಿ ಉನ್ನತ ಹುದ್ದೆ ದೊರೆತಂತಾಗಿದೆ. ಓಕೆ, ದೇಶದ ಮೊಟ್ಟ ಮೊದಲ ಸೈಬರ್ ಠಾಣೆ ಇರುವುದು ಬೆಂಗಳೂರಲ್ಲಿ. ಇವು ನೆನಪಿಡಿ ಕ್ವಶನ್. ಇವು ಹೇಳಿದೆಲ್ಲ ನಿಮ್ಗೆ, ಇಂಥ ಕ್ವಶನ್ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ನೀವು. ನೋಡ್ರಿ, ಡೈರೆಕ್ಟ್ ಕೇಳ್ಬಿಡ್ತಾನೆ. ಬೆಂಗಳೂರದಾಗ ಇದೆ. 2001ರಲ್ಲಿ ದೇಶದ ಮೊದಲ ಸೈಬರ್ ಠಾಣೆಯನ್ನು ಬೆಂಗಳೂರಿನ CID ಕಚೇರಿಯಲ್ಲಿ ಆರಂಭಿಸಲಾಯಿತು. 2017ರಿಂದ ಬೆಂಗಳೂರು ಕಮಿಷನರ್ ಅವರ ಕಚೇರಿಗೆ ಅವರೊಂದಲ್ಲಿ ಸೈಬರ್ ಪೊಲೀಸ್ ಠಾಣೆಯನ್ನು ಏನು ಮಾಡಿದ್ರು ಅಂದ್ರೆ ಆರಂಭಿಸಿರು. ನೆಕ್ಸ್ಟ್ ನೋಡ್ರಿ, ದಿ ವ್ಯಾಕ್ಸಿನ್ ವಾರ್ ಈ ಚಲನಚಿತ್ರವು ಪ್ರಧಾನಿಯವರಿಂದ ಪ್ರಶಂಸೆಗೆ ಒಳಗಾಗಿದೆ. ಈ ಒಂದು ಚಿತ್ರದಲ್ಲಿ ಇರುವಂತಹ ವಿಶೇಷವೇನು? ಪ್ರಧಾನಿಯಿಂದ ಪ್ರಶಂಸೆಗೆ ಒಳಗಾಗೈತಿ. ಚಲೋ ಐತಿ ಪಿಕ್ಚರ್ದ, ಮಸ್ತ್ ಅಂತ ಹೇಳಿಸಿಂದ ಹೊಗಳಿದಾರಲ್ಲ. ಹಂಗಾರ ಅದ್ರೊಳಗೆ ಪಿಕ್ಚರ್ದಾಗ ಏನೈತಿ? ಒಂದು ಏನಾರು ಚಲೋ ಇದ್ದಾಗ ಹೋಗ್ಬೇಕಲ್ಲ. ಏನಾರು ಚಲೋ ಇದ್ದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡ್ತಾರೆ. ಕೆಟ್ಟ ಇತ್ತಂದ್ರೆ ಮಾತಾಡಂಗಿಲ್ಲ ಅಷ್ಟ ಅಲ್ರಿ, ಅದನ್ನ ತಿರುಗಿ ನೋಡಂಗಿಲ್ಲ. ಹೌದಲ್ಲ? ಇಲ್ಲಿ ನೋಡಿ, ದಿ ವ್ಯಾಕ್ಸಿನ್ ವಾರ್ ಚಲನಚಿತ್ರಕ್ಕೆ ಪ್ರಧಾನಿಯವರಿಂದ ಪ್ರಶಂಸೆ. ವಿವೇಕ್ ಅಗ್ನಿಹೋತ್ರಿಯವರ ನಿರ್ದೇಶನದ ದಿ ವ್ಯಾಕ್ಸಿನ್ ವಾರ್ ಚಲನಚಿತ್ರವು 2023 ಸೆಪ್ಟೆಂಬರ್ ರಂದು ಏನಪ್ಪಾ ಅಂದ್ರೆ ಬಿಡುಗಡೆಯಾಗಿತ್ತು. ಪ್ರಪಂಚವನ್ನೇ ನಡುಗಿಸಿದಂತಹ ಪ್ರಪಂಚವನ್ನೇ ನಡುಗಿಸಿದಂತಹ ಕೊರೋನಾ ಮಹಾಮಾರಿಯ ವೈರಾಣುವಿಗೆ ಲಸಿಕೆ ಕಂಡುಹಿಡಿಯಲು ವೈದ್ಯಕೀಯ ತಂಡ ಪಟ್ಟಂತಹ ಶ್ರಮ ನೋಡ್ರಿ. ವೈದ್ಯಕೀಯ ತಂಡ ಪಟ್ಟಂತಹ ಶ್ರಮದ ಕುರಿತು ಈ ಒಂದು ಪಿಕ್ಚರ್ ಮಾಡಿದ್ದಾರೆ, ಈ ಚಲನಚಿತ್ರ ಮಾಡಿದ್ದಾರೆ. ಅದೇ ರೀತಿ ಈ ವಿವೇಕ್ ಅಗ್ನಿಹೋತ್ರಿ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ದಿ ಕಾಶ್ಮೀರ್ ಫೈಲ್ಸ್ ಎಂಬ ಚಿತ್ರವನ್ನು ಕೂಡ ನಿರ್ಮಿಸಿದ್ರು. ನೋಡಿದ್ರಲ್ಲ ನೀವು, ಕಾಶ್ಮೀರ್ ಫೈಲ್ಸ್ ಚಿತ್ರವನ್ನು ಕೂಡ ಇವರು ಏನಪ್ಪ ಅಂದ್ರೆ ನಿರ್ದೇಶನ ಮಾಡಿದಾರೆ. ಭಾಳ ಚೆನ್ನಾಗಿರೋ ಪಿಕ್ಚರ್ ಇರ್ತದೆ. ಸೊ ಸಮಯ ಸಿಕ್ಕ ಎಕ್ಸಾಮ್ ಮುಗಿದ ಕುಂತು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಗುಜರಾತಿನ ಡೋಡ್ರೋ, ಇಲ್ಲಿ ತಪ್ಪೇದದ, ಈ ಥರ ಆಗಬೇಕಿತ್ತು. ಗುಜರಾತಿನ ಡೋಡ್ರೋ ಗ್ರಾಮಕ್ಕೆ ಉತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿ ದೊರಕಿದ್ದು. ಈ ಒಂದು ಪ್ರಶಸ್ತಿಯನ್ನ ನೀಡುವ ಸಂಸ್ಥೆ ಯಾವುದು? ಹೌದಲ್ಲ? ಹಂಗಾರೆ ನೋಡ್ರಿ, ಗುಜರಾತಿನ ಡೋಡ್ರೋ ಗ್ರಾಮಕ್ಕೆ ಉತ್ತಮ ಪ್ರವಾಸೋದ್ಯಮ ಗ್ರಾಮ ಪ್ರಶಸ್ತಿಯನ್ನ ಕೊಟ್ಟಾರ. ಹಂಗಾರ ಈ ಒಂದು ಪ್ರಶಸ್ತಿಯನ್ನ ನೀಡತಕ್ಕಂಥ ಸಂಸ್ಥೆ ಕೇಳಿ ನಾನು, ಯಾವ ಒಂದು ರಾಜ್ಯಕ್ಕೆ ಕೊಟ್ಟಾರ ಅಂದ್ರೆ ನೀವು ಡೈರೆಕ್ಟ್ ಹೇಳ್ತೀರಿ ಯಾವುದಪ್ಪ ಅಂದ್ರೆ ಗುಜರಾತ್. ಸೊ ಯಾವ ಒಂದು ಗ್ರಾಮಕ್ಕೆ ಅಂದ್ರೆ ಡೋಡ್ರೋ ಅಂತ ಗ್ರಾಮಕ್ಕೆ ಕೊಟ್ಟಾರ ಅಂತ ಹೇಳ್ತೀವಿ. ಹಂಗಾರೆ ಯಾರು ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಯಾರು ಕೊಟ್ಟರು ಕೇಳಿ ಹೇಳ್ಬೇಕು ನೀವು. ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ನ ಮೂಲದ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ನೋಡ್ರಿ, ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್ದವರು ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ 2023ನೇ ಸಾಲಿನಾಗ. ಗೊತ್ತಿರಲ್ರಿ ಯಾವುದು? ಗುಜರಾತಿನ ಡೋಡ್ರೋ. ಯಾರು ಕೊಟ್ಟದು? ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಮೂಲದ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆದವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರರಿಗೆ ನೀಡ್ತಕ್ಕಂತಹ ಪ್ರತಿಷ್ಠಿತ ಬ್ಯಾಲನ್ ಡಿ ಓರ್ ಪ್ರಶಸ್ತಿಗೆ ಇತ್ತೀಚೆಗೆ ಆಯ್ಕೆಯಾದಂತಹ ಆಟಗಾರ ಯಾರು? ಫುಟ್ಬಾಲ್ ರೀ, ಯಾರಿಗೆ ಗೊತ್ತಿಲ್ಲ, ಎಲ್ಲರೂ ನೋಡ್ತಾರೆ. ಅತಿ ಹೆಚ್ಚು ಪ್ರೇಕ್ಷಕರನ್ನ ಹಿಡಿದುಕೊಟ್ಟಂತಹ ಆಟ ಯಾವುದು? ಫುಟ್ಬಾಲ್. ಏನಂದ್ರೆ ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರಂತಹ ಲಿಯೋನೆಲ್ ಮೆಸ್ಸಿ. ಯಾರು ಗೊತ್ತಿಲ್ರಿ ಲಿಯೋನೆಲ್ ಮೆಸ್ಸಿ ರೀ, ಗೊತ್ತಲ್ರಿ ಲಿಯೋನೆಲ್ ಮೆಸ್ಸಿ. ಸೊ ನಮ್ಮ ಫೋನ್ ಬ್ಯಾಕ್ ಕವರ್ದಾಗೂ ಲಿಯೋನೆಲ್ ಮೆಸ್ಸಿ ಬಗ್ಗೆನದ. ಸೊ ಯಾಕಂದ್ರೆ ನಾವು ಅವ್ರ ಫ್ಯಾನ್, ಗೊತ್ತಿರಬೇಕು. ಅದೇ ರೀತಿ ನೋಡ್ರಿ, ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರಂತಹ ಲಿಯೋನೆಲ್ ಮೆಸ್ಸಿ ಅವರು ಕೂಡ 8ನೇ ಬ್ಯಾಲನ್ ಡಿ ಓರ್ ಪ್ರಶಸ್ತಿ ಪಡೆದಾರ. ಅಂದ್ರೆ ಚಿನ್ನದ ಚೆಂಡು ರೀ, ಚಿನ್ನದ ಚೆಂಡು ಪಡೆದಾರ. ಎಷ್ಟು ಸಲ? 8 ಸಲ ರೀ, ಒಂದಲ್ಲ ಎರಡಲ್ಲ 8 ಸಲ. ಹಂಗಾರೆ 8 ಸಲ ಬರಬೇಕಾದ್ರೆ ಎಷ್ಟು ಶ್ರಮ ಹಾಕಿರ್ತಾನೆ ಆ ವ್ಯಕ್ತಿ ನೆನ್ಪಿಡ್ಬೇಕ್ರಿ, ಗೊತ್ತಾಗ್ಬೇಕು. ಇದ್ರ ಬಗ್ಗೆ ತಿಳ್ಕೊಬೇಕಂತ ಮಾಹಿತಿ ಇದೆ. ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಅವರು ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರರಿಗೆ ನೀಡ್ತಕ್ಕಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನ 8ನೇ ಬಾರಿ ಭಾಜನರಾಗಿ ಇವರಿಗೆ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಪ್ಯಾರಿಸ್ದಾಗ ಏನಪ್ಪಾ ಅಂದ್ರೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಸ್ವಲ್ಪ ನೋಡ್ರಿ, ಇಲ್ಲಿ 2000 ತಮ್ಮ ಈ 8ನೇ ಪ್ರಶಸ್ತಿಯನ್ನ, ತಮ್ಮ ಈ 8ನೇ ಟ್ರೋಫಿಯನ್ನ ಮೆಸ್ಸಿ ಅವರು
ಅರ್ಜೆಂಟೀನಾದ ದಿಗ್ಗಜ ಆಟಗಾರ ಡಿಯಾಗೋ ಮಾರ್ಡೋನಾ ರವರಿಗೆ ಅರ್ಪಿಸಿದರು. ಯಾರಿಗೆ? ಡಿಯಾಗೋ ಮಾರ್ಡೋನಾ ಅವರಿಗೆ ಕೂಡ ಏನಪ್ಪಾ ಅಂದ್ರೆ ಅವರು ಕೂಡ ಒಬ್ಬ ಫುಟ್ಬಾಲ್ ಆಟಗಾರರೇ. ದೇಶ ಕಂಡ ಅತ್ಯಂತ ಏನಪ್ಪಾ ಅಂತಂದ್ರೆ ಈ ಅರ್ಜೆಂಟೀನಾದ ಪವರ್ಫುಲ್ ಆಟಗಾರ ಅವನು ಕೂಡ. ಯಾರು? ಮಾರ್ಡೋನಾ. ಈ ರೀತಿ ಇವ್ರಿಗೆ ಏನಪ್ಪಾ ಅಂದ್ರೆ ಅರ್ಪಣೆ ಮಾಡ್ಯಾರ 8 ಟ್ರೋಫಿ ಇವ್ರ ಹೆಸರಲ್ಲಿ ಅಂತೇಳಿ. ಕೇಂದ್ರೀಯ ಜಾಗೃತಿ ಆಯೋಗದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡ್ರಿ, ಕೇಂದ್ರೀಯ ಜಾಗೃತಿ ಆಯೋಗ ಭ್ರಷ್ಟಾಚಾರ ಜಾಗೃತಿ ಅರಿವು ಸಪ್ತಾಹ ಮುಗಿಸಿದಾಗ ಇದೊಂದು ಏನಪ್ಪಾ ಸುದ್ದಿ ಒಳಗಿತ್ತು. ಅದಕ್ಕೋಸ್ಕರ ನಾನು ಇದು ಯಾರು ನೇಮಕಗೊಂಡಾರ ಅಂತ ಹೇಳೋನು ಅಂದ್ರೆ ಇದ್ರೆ ಅವರು ಆಲ್ರೆಡಿ ಫಸ್ಟ್ ಅದನ್ನ ಒಂದು ಏನ್ ಮಾಡಿ ನಾನು ರಿಕಾಲ್ ಮಾಡತ್ತೇನೆ ನಿಮ್ಗೆ. ದೇಶದ ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂಬಂಧಿಸಿದಂಥ ಅತ್ಯುನ್ನತವಾದಂತಹ ಸಂಸ್ಥೆಯ ಕೇಂದ್ರೀಯ ಜಾಗೃತಿ ಆಯೋಗ. ಕೇಂದ್ರಿತ ಜಾಗೃತಿ ಆಯೋಗದ ಬಗ್ಗೆ ಕ್ವಶನ್ ಕೇಳ್ತಾರ್ರಿ, ಸ್ವಲ್ಪ ಇಲ್ಲಿ ಗಮನ ಕೊಟ್ಟು ಕೇಳ್ರಿ. ಏನಪ್ಪಾ ಅಂದ್ರೆ ಕೇಂದ್ರೀಯ ಜಾಗೃತಿ ಆಯೋಗ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಮಾಹಿತಿ 1962-63 ಕೆ ಸಂತಾನಂ ಸಮಿತಿ ಮುಖಾಂತರ ಕೇಳ್ತಾನು. ಕೆ ಸಂತಾನಂ ಸಮಿತಿ ಯಾವುದಕ್ಕೆ ಏನಪ್ಪಾ ಅಂತಂದ್ರೆ ರಿಲೇಟೆಡ್ ಅದ? ಇದನ್ನು ಏನು ಹೇಳ್ತದ ಅಂದ್ರೆ ಈ CVC ರೀ ಹೇಳಿದಿನಲ್ಲ ನಿಮ್ಗೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ ಈ ಒಂದು ಸಮಿತಿಯ ನೇತೃತ್ವದ ಭ್ರಷ್ಟಾಚಾರ ನಿರ್ಮೂಲನೆ ಆಯೋಗ ಏನು ಮಾಡೈತಿ? ಸ್ಥಾಪನೆ ಆಗ್ಯದ. ಇದರ ಅನ್ವಯ ಏನಾಗೈತೆ ಅಂದ್ರೆ 1964 ಏಪ್ರಿಲ್ 11ರಂದು ಕೇಂದ್ರ ಸರ್ಕಾರವು ಈ ಒಂದು CVCಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಈ ಆಯೋಗವನ್ನು ಹುಟ್ಟಾಕ್ತಾರೆ. ನೆಕ್ಸ್ಟ್ ನೋಡ್ರಿ, ಇದು ಪ್ರಸ್ತುತವಾಗಿ ಇಲ್ಲಿ ನೋಡ್ರಿ ಏನು ಇಂಪಾರ್ಟೆಂಟ್ ಅಂದ್ರೆ ನೇಮಕ ಯಾರು ಮಾಡ್ತಾರೋ, ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರ್ತಕ್ಕಂಥ ಇವರು ಆಯುಕ್ತರನ್ನು ನೇಮಕ ಯಾರು ಮಾಡ್ತಾರೋ ಅದು ಇಂಪಾರ್ಟೆಂಟ್ ಐತಿ. ಸ್ವಲ್ಪ ನೋಡ್ರಿ, ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಗೃಹ ಸಚಿವ ಮತ್ತು ಪ್ರಧಾನಮಂತ್ರಿ ನೇತೃತ್ವ ಅಂದ್ರೆ ಕೇಂದ್ರ ಗೃಹ ಸಚಿವ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡ 3 ಮಂದಿ ಆಯ್ಕೆ ಸಮಿತಿಯ ಶಿಫಾರಸ್ಸಿನ ಮೇಲೆ ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಡೈರೆಕ್ಟ್ ಭಾರತದ ರಾಷ್ಟ್ರಪತಿಯವರು ಕೊಡ್ಬೋದು, ಹೇಳಿಕೆ ರೂಪದಾಗೂ ಕೊಡ್ಬೋದು. ಇವರ ಅಧಿಕಾರ ಅವಧಿ ರೀ ಎಷ್ಟು ಭಾರಿ ಇಟ್ಟ ನೋಡಲಿ ಮಜಾ. ಇವರ ಅಧಿಕಾರಾವಧಿ 4 ವರ್ಷ ಅಥವಾ 65 ವರ್ಷ. ಇದ್ರೊಳಗೆ ಯಾವ ಮೊದಲಕೈತೆ ಅದ 4 ವರ್ಷನ ಆಗ್ಬೋದು ಅಥವಾ 65 ವರ್ಷ. ಇದ್ರೊಳಗೆ ಯಾವ ಮೊದಲಕೈತಲ್ಲ ಅದಾಗಿರ್ತದ. ಪ್ರಸ್ತುತವಾದಂಥ ಇರ್ತಕ್ಕಂಥ ಆಯುಕ್ತ ಯಾವ್ದಾರ ಅಂದ್ರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅವರು ಪ್ರಸ್ತುತವಾದಂಥ ಈ ಒಂದು CVCಯ ಮುಖ್ಯಸ್ಥರದಾರ್ರಿ. ಕ್ಲಿಯರ್ ಆಯ್ತಲ್ಲ? ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಿದ್ನ. CVC ಅಂದ್ರೆ ಕೇಂದ್ರೀಯ ಜಾಗೃತಿ ಆಯೋಗದ ಮುಖ್ಯಸ್ಥರು ಯಾರದ ಅಂದ್ರೆ ಇವ್ರದಾರ ಡೈರೆಕ್ಟ್. ಹಂಗಾರೆ ಇದು ವಿಶ್ವ ಬಾಹ್ಯಾಕಾಶ ಸಪ್ತಾಹ ಇಸ್ರೋ. ಬಾಹ್ಯಾಕಾಶ ಅಂದ್ರೆ ಇಸ್ರೋ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಯಾರು ನಡೆಸಿರ್ತೀರ ಹಿಂಗೆ ಹೇಳ್ರಿ, ಇಸ್ರೋ ಸಂಸ್ಥೆಯು 2023 ಅಕ್ಟೋಬರ್ 4ರಿಂದ 10ರವರೆಗೆ ಬಾಹ್ಯಾಕಾಶ ಮತ್ತು ಉದ್ಯಮ ದ್ವಾರಕಾ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಿ. ಅದು ಸಿಂಪಲ್ ಅಂತ ಗೊತ್ತಿರಲಿ. ಹಣಕಾಸು ಸಾಕ್ಷರತೆ ಸಪ್ತಾಹ RBI ವತಿಯಿಂದ ಮಾಡಿದ್ದಾರೆ, ಸಪ್ತಾಹವನ್ನು ಮಾಡಿದ್ದಾರೆ. ಇಷ್ಟಿರಲಿಲ್ಲ ನೋಡ್ರಿ. 11 ಕ್ವಶನ್ ಸ್ವಲ್ಪ ಇದೊಂದು ಹಿಸ್ಟ್ರಿ ರಿಲೇಟೆಡ್ ಐತಿ ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಆಚರಣೆ ಇದ್ದಂತಹ ಬನ್ನಿ ಉತ್ಸವ ಯಾವ ಒಂದು ರಾಜ್ಯದಲ್ಲಿ ಆಚರಿಸ್ತಾರೆ? ಎಲ್ಲ ಓದಿರ್ತೀವ, ಹಿಂಗೆ ಕೇಳಿರಂಗಿಲ್ಲ ನಾವು, ಅಲ್ಲೇ ಓದಿರ್ತೀವಿ. ಕರೆ ಅದನ್ನ ಸ್ವಲ್ಪ ಹೈಲೈಟರ್ ಮ್ಯಾಗ ಇನ್ನೊಂದು ಸ್ವಲ್ಪ ಫೋಕಸ್ ಮಾಡಿದ್ರೆ ಅದು ಕ್ವಶನ್ಗೆ ಆನ್ಸರ್ ಸಿಕ್ಬಿಡ್ತೈತೆ ನಿಮಗೆ. ನೋಡ್ರಿ, ಬನ್ನಿ ಉತ್ಸವ ಆಂಧ್ರ ಪ್ರದೇಶದಲ್ಲಿ ಬನ್ನಿ ಉತ್ಸವ ಆಚರಣೆ. ಹಂಗಾದ್ರೆ ಇದು ರಿಲೇಟೆಡ್ ಟು ಯಾವ್ದಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಐತಿ. ಇಲ್ಲಿ ನೋಡ್ರಿ, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ದೇವರಗಟ್ಟು ಎಂಬ ಸಾಂಪ್ರದಾಯಿಕ ಉತ್ಸವ ಬನ್ನಿ ಉತ್ಸವ ಸಂದರ್ಭದಲ್ಲಿ ಏನಪ್ಪ ರಾತ್ರಿ 3 ವ್ಯಕ್ತಿಗಳು ಪ್ರಾಣ ಕಳೆದುಕೊಂಡಿದ್ರು. ಈ ಒಂದು ಆಟ ಆಡಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ರಿ. ಅಷ್ಟು ಬಿರುಸ ಆಟ ಐತದ ಮತ್ತೆ, ಹೌದಲ್ಲ? ಮುಂದೈತಿ ನೋಡ್ರಿ, ಉತ್ಸವ ಬಗ್ಗೆ ಮಾಹಿತಿ ಐತಿ. ಇದು ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಕೂಡ ಆಚರಣೆ ಇದೆ. ಇಷ್ಟು ಸಾಕು ನಮಗೆ. ಏನು ಆಡ್ತಾರೋ ಈ ಉತ್ಸವದಲ್ಲಿ ಸಾಂಪ್ರದಾಯಿಕವಾಗಿ ಏನಪ್ಪಾ ಅಂದ್ರೆ ಕೋಲದಿಂದ ಹೋರಾಡ್ತಾರೋ, ಬಡದಾಡ್ತಾರೋ, ವಿಜಯದಶಮಿ ದಿನ ರಾತ್ರಿ ಆಡ್ತಾರೋ, ಇದೆಲ್ಲ ಗೊತ್ತಿರ್ತೈತಿ. ಆದ್ರೆ ಇದು ವಿಜಯನಗರ ಸಾಮ್ರಾಜ್ಯದಿಂದ ಏನಪ್ಪಾ ಆಚರಣೆ ಇರತಕ್ಕಂತಹ ಒಂದು ಉತ್ಸವ ಬನ್ನಿ ಉತ್ಸವ, ಆಂಧ್ರ ಪ್ರದೇಶ. ಇಷ್ಟು ಸಾಕು ನಮಗೆ. ಮುಂದೆ ನೋಡೋಣ. ಹಾರ್ನ್ಬಿಲ್ ಪಕ್ಷಿಯು ನಾಗಾ ಬುಡಕಟ್ಟುಗಳ ಪವಿತ್ರ ಪಕ್ಷಿಯಾಗಿದ್ದು ಈ ಒಂದು ಹಾರ್ನ್ಬಿಲ್ ಉತ್ಸವವನ್ನು ಯಾವ ರಾಜ್ಯ ನಡೆಸುತ್ತದೆ? ಇದು ಬ್ಯಾಡ ಅಂದ್ರು ನೀವು ಕ್ವಶನ್ ಕೇಳತಾನು, ನೀವು ಬ್ಯಾಡ ಅಂದ್ರು ಇದಕ್ಕೆ ಆನ್ಸರ್ ಹಾಕತ್ತೀರಿ. ಯಾಕಂದ್ರೆ ಗೊತ್ತಿರ್ತದೆ ನಿಮಗೆ. ಕ್ವಶನ್ ಬ್ಯಾಡ್ರಿ ಕೇಳಬೇಡ್ರಿ ಅಂದ್ರು ಇದು ಕ್ವಶನ್ ಪೇಪರ್ದಾಗ ಕ್ವಶನ್ ಇರುತ್ತದೆ. ನೋಡ್ರಿ, ನಾಗಾಲ್ಯಾಂಡಿನಲ್ಲಿ 24ನೇ ಹಾರ್ನ್ಬಿಲ್ ಉತ್ಸವ. ಹೌದಲ್ಲ? ಡೈರೆಕ್ಟ್ ಆನ್ಸರ್ ಇನ್ನ ನಾಗಾಲ್ಯಾಂಡ್ದಲ್ಲಿ ಇರ್ತಕ್ಕಂತಹ 24ನೇ ಹಾರ್ನ್ಬಿಲ್ ಉತ್ಸವ ಇದಾಗಿದ್ದು, ಇದು ಹಾರ್ನ್ಬಿಲ್ ಹಬ್ಬವನ್ನು ನಾಗಾ ಒಂದು ಜನದವರು ಬಹಳ ಪವಿತ್ರ ಹಬ್ಬ ಆಗಿರ್ತದೆ. ಇದ್ರ ಬಗ್ಗೆ ಏನು ಮಾಹಿತಿ ಎಲ್ಲರಿಗೂ ಗೊತ್ತಿರ್ತದೆ ನಿಮ್ಗೆ. ಹಬ್ಬಗಳ ಹಬ್ಬ ಇದು, ಸಾಂಸ್ಕೃತಿಕ ಪರಂಪರೆ ಪ್ರದರ್ಶಿಸಲು ಹಬ್ಬಗಳ ಹಬ್ಬ ಎಂಬ ನಾಗಾ ಬುಡಕಟ್ಟದವರು ಸಾಂಪ್ರದಾಯಿಕವಾಗಿ ಇದನ್ನು ಏನು ಮಾಡ್ತಾರೋ ಆಚರಿಸ್ತಾರೋ, ಹೌದಲ್ರಿ? ಆದ್ರೆ
ಹಾರ್ನ್ಬಿಲ್ ಪಕ್ಷಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊರಿ. ಇಡೀ ಪ್ರಪಂಚದಲ್ಲಿ ಹಾರ್ನ್ಬಿಲ್ ಪಕ್ಷಿಯ 57 ಪ್ರಭೇದಗಳು ಮಾತ್ರ ಏನಪ್ಪಾ ಅಂತಂದ್ರೆ ಕಂಡು ಬರ್ತವೆ. ನಮ್ಮ ದೇಶದಲ್ಲಿ ಸುಮಾರು 9 ಪ್ರಭೇದಗಳು ಕಂಡು ಬರ್ತವೆ. ದಾಂಡೇಲಿಯಲ್ಲಿ ಇಲ್ಲಿ ತನ ವರಾಕನ ಇಲ್ಲಿ ತನ ಜಗ್ಗಿನ ದಾಂಡೇಲಿಯಲ್ಲಿ 4 ಪ್ರಭೇದದ ಏನಪ್ಪಾ ಅಂದ್ರೆ ಹಕ್ಕಿಗಳು ಕಂಡು ಬರ್ತಾವೆ. ಯಾವುದು ಹಾರ್ನ್ಬಿಲ್. ಹಂಗಾರೆ ಹಾರ್ನ್ಬಿಲ್ ಉತ್ಸವ ಸೊ ಉತ್ತರ ಕನ್ನಡದಲ್ಲಿಯೂ ಕೂಡ ಜరుగుತ್ತದೆ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಅದು ದಾಂಡೇಲಿ ಆಗಿರ್ತದೆ ನೋಡ್ರಿ. ಹಾರ್ನ್ಬಿಲ್ ಪಕ್ಷಿಯು ನಾಗಾಲ್ಯಾಂಡ್ನ ನಾಗಾ ಬುಡಕಟ್ಟುಗಳ ಪವಿತ್ರ ಪಕ್ಷಿ ಆದರೂ ಇದು ನಾಗಾಲ್ಯಾಂಡಿನ ಅಧಿಕೃತ ಪಕ್ಷಿ ಅಲ್ಲ. ಇಂಪಾರ್ಟೆಂಟ್ ರೀ, ಕೇಳ್ತಾನೆ. ಇದು ಹಾರ್ನ್ಬಿಲ್ ಇದು ಕೆಳಗಿನ ಯಾವ ಒಂದು ಅಧಿಕೃತವಾದಂತಹ ಪಕ್ಷಿ ಅಂತ ನಾಗಾಲ್ಯಾಂಡ್ ಕೊಟ್ಟರೆ ಅಂದ್ರೆ ಕಣ್ಣು ಮುಚ್ಕೊಂಡು ಸೀರಿಯಸ್ ಆಗಿ ಅಂದ್ರೆ ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಾರ್ದ ಓದಿಲ್ಲಾರ ಟಿಕ್ ಹಾಕೋ ಸಂಭವ ಇರ್ತದೆ. ಟಿಕ್ ಹಾಕಿರ ಹಂಗೆ ಟಿಕ್ ಹಾಕಿರಿ ಏನಪ್ಪ ಅಂತಂದ್ರೆ ನಮ್ದು ಟಕ್ ಆಗಿಬಿಡ್ತೈತಿ. ಆದ್ರೆ ಇಲ್ಲಿ ಕೇಳ್ರಿ, ಹಾರ್ನ್ಬಿಲ್ ಪಕ್ಷಿಯು ನಾಗಾಲ್ಯಾಂಡಿನ ನಾಗಾ ಬುಡಕಟ್ಟುಗಳ ಪವಿತ್ರ ಪಕ್ಷಿಯು ಆದರೂ ಕೂಡ ಇದು ನಾಗಾಲ್ಯಾಂಡಿನ ನೋಡ್ರಿ ನಾಗಾಲ್ಯಾಂಡಿನ ಅಧಿಕೃತ ಪಕ್ಷಿ ಅಲ್ಲ. ಬದಲಾಗಿ ಶ್ರೇಷ್ಠ ಭಾರತೀಯ ಹಾರ್ನ್ಬಿಲ್ ಪಕ್ಷಿಯು ಕೇರಳ ಮತ್ತು ಅರುಣಾಚಲ ಪ್ರದೇಶದ ಅಧಿಕೃತ ರಾಜ್ಯ ಪಕ್ಷಿಯಾಗಿದೆ. ಹಂಗಾರೆ ಗೊತ್ತಿರ್ಬೇಕು ನಿಮಗೆ, ಕೇರಳ ಮತ್ತು ಅರುಣಾಚಲ ಪ್ರದೇಶದ ಅಧಿಕೃತವಾದಂತಹ ರಾಜ್ಯ ಪಕ್ಷಿ ಯಾವಪ್ಪ ಅಂದ್ರೆ ಇದು ಒಂದು ಹಾರ್ನ್ಬಿಲ್ ನೋಡ್ರಿ. ಕೇರಳ ಮತ್ತು ಅರುಣಾಚಲ ಪ್ರದೇಶದ ಅಧಿಕೃತವಾದಂತಹ ಒಂದು ಪಕ್ಷಿ ಹಾರ್ನ್ಬಿಲ್ ಪಕ್ಷಿ. ಏನೋ ಒಂದು ಹೊಸ ಕಲ್ತಂಗಾಗುತ್ತೆ ನಿಮಗೆ ಅನ್ಸಿರ್ತೈತಿಲ್ಲ. ಹಂಗಾರ ಅದ್ರ ಜೋಶನೆ ಏನು ಮಾಡ್ರಿ, ಒಂದು ಲೈಕ್ ಕೊಟ್ಬಿಡ್ರಿ, ಒಂದು ಲೈಕ್ ಕೊಡ್ರಿ. ಸೊ ಏನಪ್ಪಾ ಅಂದ್ರೆ ಪೂರ್ತಿ ಒಂದು ವಿಡಿಯೋ ನೋಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ದೆಹಲಿಯ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂನ ನೀಡತಕ್ಕಂತಹ ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಇದು ನೋಡ್ರಿ, ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಂ ನೀಡತಕ್ಕಂತಹ ಪ್ರಶಸ್ತಿ. ಇದು ಯಾವ ಪ್ರಶಸ್ತಿ ಅಂದ್ರೆ ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ ಅಂತಂದ್ರೆ ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿಯಾದಂತಹ ನೀತಾ ಅಂಬಾನಿ ಅವರಿಗೆ ಈ ಒಂದು ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೀತಾ ಅಂಬಾನಿ ಮೇಡಮ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಾರೆ. ಸಮಾಜ ಸೇವೆಗಾಗಿ ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ, ಸಮಾಜ ಸೇವೆಗೋಸ್ಕರ ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿಯಾದಂತಹ ಅಧ್ಯಕ್ಷೆ ನೀತಾ ಅಂಬಾನಿಗೆ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಲಭಿಸಿದೆ. ಓಕೆ, ಯಾರು ಕೊಡ್ತಾರೋ? ದೆಹಲಿಯ US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಮ್ದವ್ರಿ. ಯಾರು ಕೊಡ್ತಾರ ಅಂತ ಕೇಳ್ಬೋದು. ದೆಹಲಿಯ US ಇಂಡಿಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಮ್ದವ್ರು ಕೊಡ್ತಾರೆ. ಹಂಗಾರ ಇಲ್ಲಿ ನೋಡ್ರಿ ಸ್ವಲ್ಪ ಇವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನೀತಾ ಅಂಬಾನಿ ಅವ್ರದ್ದು ಇಲ್ಲೇ ನೋಡ್ರಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದಂತಹ ಮೊದಲ ಭಾರತೀಯ ಮಹಿಳೆ. ಇದೊಂದು ಕ್ವಶನ್ ಬಿದ್ದದ ಲಾಸ್ಟ್ ಟೈಮ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದಂತಹ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ನೀತಾ ಅಂಬಾನಿ. ಭಾರತದ ಶ್ರೀಮಂತ ಪಟ್ಟಿಯಲ್ಲಿ ಸೊ ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಹಂಗಂದ್ರೆ ಭಾರತದ ಅತ್ಯಂತ ಶ್ರೀಮಂತ ಯಾರ? ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮುಖೇಶ್ ಅಂಬಾನಿ ಅವರು. ಮುಖೇಶ್ ಅಂಬಾನಿ ಅವರಾಗಿರ್ತಾರೆ. ಅದೇ ರೀತಿ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಎಲಾನ್ ಮಾಸ್ಕ್ ಅವ್ರು ಅದಾರ್ರಿ. ಎಲಾನ್ ಮಾಸ್ಕ್ ಇವರ ಸ್ಪೇಸ್ ಎಕ್ಸ್ ಕಂಪ್ನಿ ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ. ಏನಪ್ಪ ಅಂತಂದ್ರೆ ಎಲಾನ್ ಮಾಸ್ಕ್ ಅವ್ರಿ. ನೆಕ್ಸ್ಟ್ ನೋಡ್ರಿ, ಭಾರತದ ಬ್ರಿಟಿಷ್ ಹೈ ಕಮಿಷನರ್ ಆಗಿ 1 ದಿನ ಕೆಲಸ ಮಾಡಿ ಸಂಜನಾ ಹಿರೇಮಠ್ ಇವರು ಯಾವ ರಾಜ್ಯದವರು? ಹಿಂಗೆ ಕ್ವಶನ್. ಭಾರತದ ಬ್ರಿಟಿಷ್ ಹೈ ಕಮಿಷನರ್ ಆಗಿ 1 ದಿನ ಕೆಲಸ ಮಾಡಿದಂತಹ ಸಂಜನಾ ಹಿರೇಮಠ್ ಅವರು ಯಾವ ರಾಜ್ಯದವರು? ಸಂಜನಾ ಹಿರೇಮಠ್ ಮೇಡಮ್ ಅವರು ಯಾವ ರಾಜ್ಯದವ್ರಿ? ನೋಡ್ರಿ, ಹುಬ್ಬಳ್ಳಿಯ ಮೂಲದ. ಹಂಗಾರ ಹುಬ್ಬಳ್ಳಿ ಬಂದತಿ ಗಂಡು ಮೆಟ್ಟಿದ ನಾಡು, ಗಂಡುಗಳಿಗಲ ಬೀಡು ಹುಬ್ಬಳ್ಳಿ. ನೋಡ್ರಿ, ಈ ಮನನ್ಯಾಗ ಪುಣ್ಯ ಐತಿ, ಪಾಪಿ ಆಗ್ಬೇಡ. ಇದ್ರೊಳಗ ಒಂದು ಮಾರ್ಸ್ ಐತಿ, ಒಟ್ಟ ಮಿಸ್ ಮಾಡಬೇಡ. ಇಲ್ಲಿ ನೋಡ, ಹುಬ್ಬಳ್ಳಿ ಮೂಲದ ಸಂಜನಾ ಹಿರೇಮಠ್ ಎಂಬ ಮಹಿಳೆಯು ಸ್ಪರ್ಧೆಯಲ್ಲಿ ಜಯಗಳಿಸಿ ಬೆಂಗಳೂರಿನ ಬ್ರಿಟಿಷ್ ಡೆಪ್ಯೂಟಿ ಕಮಿಷನರ್ ಆಗಿ 1 ದಿನದ ಮಟ್ಟಿಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಭಾರತದ ಬ್ರಿಟಿಷ್ ಹೈ ಕಮಿಷನರ್ದಲ್ಲಿ ಪ್ರತಿ ವರ್ಷ ಇದೊಂದು ಸ್ಪರ್ಧೆ ನಡೀತದ. ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ 1 ದಿನದ ಮಟ್ಟಿಗೆ ರಾಯಭಾರಿ ಎಂಬ ಸ್ಪರ್ಧೆಯನ್ನ ಏನಪ್ಪಾ ಅಂದ್ರೆ ನಡೆದಾಗ 180 ಪ್ರತಿಭಾನ್ವಿತ ಯುವತಿಯರು ಅರ್ಜಿ ಸಲ್ಲಿಸಿದರು. ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಹುಬ್ಬಳ್ಳಿಯ ಮೂಲದ ಸಂಜನಾ ಹಿರೇಮಠ್ ಅವರು ಆಯ್ಕೆಯಾಗಿ 1 ದಿನ ಏನು ಮಾಡ್ಯಾರ ಅಂದ್ರೆ ಬ್ರಿಟಿಷ್ ಹೈ ಕಮಿಷನರ್ ಆಗಿ 1 ದಿನ ಕೆಲಸ ಮಾಡಿದಾರ ಸಂಜನಾ ಹಿರೇಮಠ್ ಅವರು. ಓಕೆ, ಕ್ಲಿಯರ್ ಐತಿ ನೋಡ್ರಿ. ಹಿಂಗದ ಮತ್ತಿದ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗ ಐತಪ್ಪ ಅಂದ್ರೆ ಅಕ್ಟೋಬರ್ 11. ಇದೊಂದು ಕ್ಲಿಯರ್ ನೋಡ್ಕೊಂಡ್ಬಿಡ್ರಿ. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಕ್ಟೋಬರ್ 11. ಅದೇ ರೀತಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ 24. ಓದಿರ್ತೀರಿ, ಸುಮ್ಮನೆ ಇರಲಿ, ಬಿಟ್ಟು ಹೋಗೋದೇನಂತ ಹೇಳತ್ತೇನೆ ನಾನು ನಿಮ್ಗೆ. ಓಕೆ ಸ್ನೇಹಿತರೆ, ನೋಡ್ರಿ, ಇದು ನವೆಂಬರ್ 2ನೇ ಪಾಠ ಆಗಿರ್ತದೆ. ಈಗ ಇನ್ನೂ ತನಕ ಏನು ವಿಡಿಯೋ ಹೇಳಿನಲ್ಲ, ಇದು ನವೆಂಬರ್ 2ನೇ ಪಾಠ ಆಗಿರ್ತದೆ ಸ್ನೇಹಿತರೆ. ಏನಪ್ಪ ಅಂದ್ರೆ ಬ್ಯೂಟಿಫುಲ್ ಆಗಿ ಇನ್ನೊಂದು ಟಾಪಿಕ್ ತೊಗೊಂಡ್ಬರ್ತಾನು. ಯಾವುದಂದ್ರೆ ಅದೇ ಸ್ಪರ್ಧಾ ವಿಜೇತ, ನಿಮ್ಮ ಜೀವನದ ವಿಜೇತ, ಜನವರಿ 1ನೇ ಪಾಠ. ಅತ್ಯಂತ ಏನಪ್ಪ ಅಂದ್ರೆ
ಕಡಿಮೆ ಟೈಮಲ್ಲಿ ಅತ್ಯಂತ ಹೆಚ್ಚು ವಿಷಯಗಳನ್ನ ನಿಮಗೆ ಮುಗಿಸ್ಕೊಡ್ತಾ ಮುಂದೆ ಬರ್ತಕ್ಕಂತಹ DR ಆಗಲಿ ಅಥವಾ PC ಎಕ್ಸಾಮ್ಗೆ ನಿಮ್ಗೆ ಇದರಿಂದ ಭಾಳ ಯೂಸ್ ಆಗ್ತದೆ ಅಂತ ಹೇಳ್ತಾ ನೋಡ್ರಿ ಸ್ನೇಹಿತರ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.